ಅದು ಪನಿಷ್ಮೆಂಟ್ ಆಗಬೇಕಾಯ್ತು, ಏನೂ ಇಲ್ಲ. ಈ ತರದ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಆಗ್ತಾ ಇರೋದ್ರಿಂದ ಒಂದು ರೀತಿ ಪೊಲೀಸರು ಕೂಡ ಮಾರಲಿ ಒಂದು ಡಿಸ್ಕರೇಜ್ ಆಗಿದ್ದಾರೆ ಅನ್ಸುತ್ತೆ. ನನಗನ್ಸುತ್ತೆ ಏನೋ ಟ್ರಾನ್ಸ್ಫರ್ ಅಲ್ಲಿ ಬಹಳ ದುಡ್ಡು 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 ಅಂತ ಹೇಳ್ಕೊಂಡು ಅವರೆಲ್ಲ ದುಡ್ಡು ವಸೂಲಿ ಮಾಡಕ್ಕೆ ಕೂತಿದಾರ, ಅಥವಾ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದಕ್ಕೆ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನು ಭದ್ರ ಮಾಡುವಂಥದ್ದಕ್ಕೆ ನಾನು ಕ್ರಮ ತೆಗೆದುಕೊಂತಾರ ಗೊತ್ತಿಲ್ಲ. ನಾನು ಕೂಡ ತಮ್ಮ ಹತ್ರ ವಿನಂತಿ ಮಾಡಿದೆ, ನೀವು ಯಾಕೋ ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಸ್ವಲ್ಪ ಚಳಿ ಜಾಸ್ತಿನೋ ಏನೋ ಗೊತ್ತಿಲ್ಲ, ನಮ್ಮ ಕಡೆ ತಿರುಗಿ ನೋಡ್ಲೇ ಇಲ್ಲ, ನಮ್ಗೊಂಥರ ಪನಿಷ್ಮೆಂಟ್ ಮಾಡ್ಬಿಟ್ರಿ. ಬೆಳಗಾವಿಯಲ್ಲಿ ಹಾಗೇನಿಲ್ಲ, ನೀವು ಅಲ್ಲಿ ನಿಂತು ಅಲ್ಲೇ ನೋಡಿ ಮಾತಾಡೋದಲ್ಲ, ನನ್ನನ್ನು ನೋಡಿ ಮಾತಾಡೋದಿಲ್ಲ. ನನ್ನನ್ನು ನೋಡಿದ್ರೆ ನಾನು ನಿಮ್ಮನ್ನು ನೋಡ್ತಿದ್ದೆ, ಮಾಡಲಿಕ್ಕೆ ಸಾಧ್ಯ? ಸೊ ನನ್ನನ್ನು ನೋಡಿ ಮಾತಾಡಿ, ನಾನು ನಿಮ್ಮನ್ನು ನೋಡ್ತಾ ಇರ್ತೇನೆ. ನನಗೂ ಒಳ್ಳೇದೆ, ನನಗೂ ಒಳ್ಳೇದೆ, ನನಗೂ ಒಳ್ಳೇದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆಗಾಗ ಸಭಾಧ್ಯಕ್ಷರೇ ಅಂತ ಹೇಳ್ತಾ ಇರ್ತೀವಿ. ಇಲ್ಲ, ಇವತ್ತೆಲ್ಲ ಪೂರ್ತಿ ಬೆಳಗ್ಗೆಯಿಂದ ತಮ್ಮನ್ನು ನೋಡ್ತಾ ಇದ್ರೆ ಈಗ ನಮ್ಮ ಕಡೆನೇ ಇದ್ದೀರಾ ಅಂತ ಪಕ್ಕ ಅರ್ಥ ಆಗ್ತಾ ಇದೆ. ಈಗ ಗೋಪಾಲ ಅನೀಶ್ ಇರೋದು ಎಲ್ಲ ಪಕ್ಷದ ಮಿತ್ರ. ನೋಡೋಣ, ಮುಂದಕ್ಕೆ ನೋಡ್ತೀವಿ. ಅದು ಸನ್ಮಾನ್ಯ ಅಧ್ಯಕ್ಷರೇ. ಅಲ್ಲ ಅಧ್ಯಕ್ಷರೇ, ಒಬ್ಬ ವಿರೋಧ ಪಕ್ಷದ ನಾಯಕರು ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ದೊಡ್ಡ ಹೋಮ್ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳು ಇದ್ದಂಗಿಲ್ಲ, ಉಪಮುಖ್ಯಮಂತ್ರಿಗಳಾಗ್ಲಿ ಮಂತ್ರಿಗಳಾಗ್ಲಿ ಅದಕ್ಕೆ ಸಂಬಂಧಪಟ್ಟವರು ಗಮನಿಸ್ತಾನೂ ಇಲ್ಲ. ಇದು ಬಹಳ ದುರ್ದೈವದ ಸಂಗತಿ. ಯಾಕಂದ್ರೆ ಇಡೀ ರಾಜ್ಯದ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಬಗ್ಗೆ ಎಳೆಯಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಅಧಿಕಾರಿಗಳಾದ್ರೂ ಬರ್ಬೇಕಲ್ಲ, ಒಬ್ಬರಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ. ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಯಾರು ಒಬ್ರು ಕೂತಿಲ್ಲ. ಏನ್ ಈ ರೀತಿ ನಗಣ್ಯ ಮಾಡ್ತಾರೆ ಅಧಿಕಾರಿಗಳಿದ್ದಾರೆ? ಯಾರು ಇಲ್ಲ, ಇದ್ದಾರೆ. ಯಾರಿದ್ದಾರೆ ಇಲ್ಲಿ? ನನಗೆ ಗೊತ್ತಿಲ್ವಾ ಯಾರು ಕಮಿಷನರು, ಹಿರಿಯ ಅಧಿಕಾರಿಗಳು ಯಾರು? ಹೆಂಗಾಗುತ್ತೆ? ನಿಮ್ಗೆ ಬೆಳಗ್ಗೆನೆ ನಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀವಿ. ನಾನು ನಿನ್ನೆ ಮಾತಾಡ್ಲಿಕ್ಕೆ ಹೇಳಿದೆ, ಎಲ್ಲರಿದ್ರು, ನೀನು ಬೇಡ ಬೇಡ ಅಂತ ಹೇಳಿದ್ರಿ. ಯಾವುದು? ನಿನ್ನೆ ಮಾತಾಡ್ಲಿಕ್ಕೆ ಹೇಳಿದೆ, ಎಲ್ಲ ಇದ್ರು ಅವಾಗ. ನೆನ್ನೆ ನೀವು ಗೆಲ್ಕೊಟ್ಟಿಲ್ಲ, ಅವಕಾಶನೇ ಕೊಡಲಿಲ್ಲ. ಯಾರ ಕೊಬ್ಬರಿ ಕಡೆ ನಿಮ್ ಗಮನ ಕೊಬ್ಬರಿ ಕಡೆ ಹೊರಟೋಯ್ತಲ್ಲ. ಅವ್ರು ಇದ್ದಾಗ ಮಾತಾಡ್ಬೇಕು, ಇವ್ರು ಮಾತಾಡೋಕೆ ಅವ್ರು ಇರ್ಬೇಕು. ನಿನ್ನೆ ಅವಕಾಶ ಇತ್ತು, ಇವ್ರು ಮಾತಾಡೋಕೆ ಅವ್ರು ಇರ್ಬೇಕು. ಹೌದು. ಮತ್ತೆ ನಿನ್ನೆ ಕೂಡ ಅವಕಾಶ ಇತ್ತಂತ. ಈಗ ಒಂದು ನಿಮಿಷ.